ಪಾಪ ತಿಂದಿರನೆ ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ. ಮಗ ಮಗ ನಾಳೆ ಬರ್ತಾನ್ ಮಾಡ್ತಾರೆ ಅಂತಿರಲ್ಲ, ಇನ್ನ ಇಷ್ಟ ದಿವಸ ಮಾಡಾಕಿಲ್ಲ ನಾನು. ಯಾಕಮ್ಮ ಸಿಟ್ಕೊಂಡಿದ್ಯಾ? ಹೇಳ್ ಪುಷ್ಪ. ನಡೆ. ನಾನು ಯಾವ ಪೈಸೆಯನ್ನು ತಿನ್ನಲ್ಲ ಗೈಸ್. ಆಮೇಲೆ ದೊಡ್ಡ ಮಿರರ್ ಬೇರೆ ಇಟ್ಟುದ ಮಿರರ್ ಬೇರೆ. ಅದಕ್ಕೆ ವಿಷ್ಣುವರ್ಧನ್ ಎಲ್ಲ ಫ್ರೆಂಡು. ಸಕ್ಕತ್ ಡಿಫ್ರೆನ್ಸ್. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ನಾನು ಇವತ್ತು ನನ್ನ ರೂಮ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಓಡಾಡಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್. ಲೈಕ್ 2 times 3 times ತುಂಬಾ ಓಡಾಡ್ತಾ ಇದ್ದೀನಿ. ಸೊ ತುಂಬಾ ಹೇಳ್ಬೇಕು ಅಂದ್ರೆ ಕಪ್ಪಗಾಗ್ಬಿಟ್ಟಿದೀನಿ. ಈ ಒಂದು ಪ್ರಾಡಕ್ಟ್ ನ ನಾನು ಇಂಟರ್ನೆಟ್ ಅಲ್ಲಿ ನೋಡಿದ್ದು, ಸಿಕ್ಕಾಪಟ್ಟೆ ವೈರಲ್ ಆಗೋಗಿದೆ ಗೈಸ್. ಈ ಒಂದು ಪ್ರಾಡಕ್ಟ್ ಎಷ್ಟು ಜನ ಮಾಡ್ತಿದ್ದಾರೆ ಅಂದ್ರೆ ಈ ಪ್ರಾಡಕ್ಟ್ ನ ರಿವ್ಯೂನ. ಸೊ ನಾನೇನಂತ ಅನ್ಕೊಂಡೆ, ಈ ಪ್ರಾಡಕ್ಟ್ನ ತರಿಸ್ಬಿಟ್ಟು ನಾನು ರಿವ್ಯೂ ಮಾಡೋಣ ಅಂತ ಅನ್ಕೊಂಡೆ. ಸೊ ತರಿಸಿದ್ದೆ, ಬಂದಿದೆ ಇವತ್ತು. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ, ಇದು ರಿಯಲ್ಲಾ ಫೇಕಾ, ಹೆಂಗಿದೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಅಂತ ನೋಡೋಣ ಅಂತ ಅನ್ಕೊಂಡು ಕೈ ಮೇಲೆ ಯೂಸ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಸೊ ನೀವು ನೋಡ್ಬೋದು ನನ್ನ ಕೈ ಎಷ್ಟು ಟ್ಯಾನ್ ಆಗಿದೆ ಅಂತ. ಸೊ ಇದ್ರಲ್ಲಿ ಅಪ್ಲೈ ಮಾಡಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ನಾನು ಅಪ್ಲೈ ಮಾಡಿದ್ದೀನಿ, ಅದು ಕೈಗೆ ಅಪ್ಲೈ ಮಾಡಿದ್ದೀನಿ. ಸೊ ನೋಡೋಣ ಗೈಸ್ ಹೆಂಗ್ ವರ್ಕ್ ಆಗುತ್ತೆ. ಆಕ್ಚುಲಿ ಗೈಸ್ ನಾನು ನೋಡಿದೆ, ಲಿಟ್ರಲಿ ಡಿಫ್ರೆನ್ಸ್ ನೋಡಿ, ಸಕ್ಕತ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಗೈಸ್. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಮಾತ್ರ. ಸೊ ನೀವು ನೋಡ್ಕೊಂಡು ಯೂಸ್ ಮಾಡಿ, ಒಟ್ಟಿನಲ್ಲಿ ಡಿಫ್ರೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಗೈಸ್. ಗೈಸ್ ನೀವೇ ನೋಡಿದ್ರಲ್ಲ ಯಾವ ರೀತಿ ಈ ಪ್ರಾಡಕ್ಟ್ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ರಿವ್ಯೂ ಮಾತ್ರ ನಾನೇನು ಹೇಳ್ತೀನಿ ಅಂದರೆ ಪಕ್ಕಾ ಯೂಸ್ ಮಾಡಿ ಗೈಸ್ ಈ ಪ್ರಾಡಕ್ಟು. ನಿಮ್ಗೆ ಏನಾರ ಈ ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ ಈ ಲಿಂಕ್ನ. ಸೊ ನೀವು ಅಲ್ಲಿಂದ ಬೈ ಮಾಡ್ಬೋದು ಗೈಸ್. ನಮ್ಮಮ್ಮ ಇಲ್ಲಿ ಸಿಟ್ಕೊಂಡಿದ್ದಾರೆ ಗೈಸ್, ಏಂತಕ್ಕೆ ಅಂತ ಕೇಳೋಣ ಬನ್ನಿ. ಏನಾಯ್ತಮ್ಮ ಯಾಕಮ್ಮ ಸಿಟ್ಕೊಂಡಿದ್ಯಾ? ಹೇಳ್ ಪುಷ್ಪ. ನಡೆ. ಏನು ಗೈಸ್ ನಾನು ನಮ್ಮಪ್ಪ ಇಲ್ಲಿ ನಮ್ಮ ಅಮ್ಮನ್ಗೆ ರೇಗಿಸ್ತಾ ಇದೀವಿ ಗೈಸ್. ನಮ್ಮಮ್ಮ ನಮ್ಮಪ್ಪ ಇಲ್ಲ ಅಂದ್ರೆ ಅಡ್ಗೆನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ. ಏನು ಪಾಪ ತಿಂದಿರನೆ ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ. ನೋಡಿ ಗೈಸ್, ಇದೇನೋ ಊದ್ಲಕ್ಕಿ ಅನ್ನ ಅಂತೆ. ಊದ್ಲಕ್ಕಿ ಅನ್ನ ತಿನ್ನೋದಕ್ಕೂ ಆಗಲ್ಲ ಗೈಸ್, ಇದು ಬಾಯಲ್ಲೂ ಇಡಕ್ ಆಗ್ತಿಲ್ಲ. ನೋಡಿ ನಮ್ಮಮ್ಮ ಇವತ್ ಬೆಳಗ್ಗೆಯಿಂದ ಏನು ಮಾಡಿಲ್ಲ ಗೈಸ್. ಬೆಳಗ್ಗೆ ಒಂದಿಷ್ಟೇ ಎಷ್ಟು ಉಪ್ಪಿಟ್ಟು ಮಾಡಿದ್ರು, ಆ ಉಪ್ಪಿಟ್ಟು ಇಟ್ಕೊಂಡಿರೋದು ಅಷ್ಟೇ. ಮಧ್ಯಾಹ್ನನೂ ಅದೇ, ರಾತ್ರಿ ಇದಾರೆ. ಇವಾಗ ಅದೇನೋ ರಾಗಿ ಮಾಡಿ ಕುಡ್ಬೇಕಾಯ್ತು ನೀನು. ರಾಗಿ ಮಾಲ್ಟ್ ಹಾಕ್ಬಿಟ್ಟೆ. ಏನ್ ರಾಗಿ ಮಾಲ್ಟಿ? ಏನ್ ಹೊಟ್ಟೆಗೆ ಏನ್ ಬೇಡ್ವಾ? ಬರೇ ರಾಗಿ ಮಾಲ್ಟಿ ಇಟ್ಟಲ್ಲ ಏನೋ ನೀರಲ್ಲೇ ಬದುಕ್ತೀನಿ ಬಿಡ್ಬೋಳು. ಏನು ಡಯಟ್ ಮಾಡೋಣ ನನ್ ಡಯಟ್ ಬಗ್ಗೆ ಯಾಕಮ್ಮ ಬರ್ತೀಯ ನೀನ್ ಎಲ್ಲಾದ್ರಲ್ಲೂ? ಸುಮ್ ಕುತ್ಕೋ. ಏನು ನನ್ ಡಯಟ್ ಬಗ್ಗೆ ಬರಕ್ ಹೋಗ್ಬೇಡ. ಎಷ್ಟು ಡಯಟ್ ಮಾಡ್ತಿದ್ದೀನಿ ನಾನು. ಯಾವ ಪೈಸೆ ಏನು ಯಾವ ಪೈಸೆ ಏನು ತಿನ್ನಲ್ಲ ಗೈಸ್. ಎಷ್ಟ್ ದಿವಸ ಆಯ್ತು ಹೇಳಿ ತಿಂದಿ? ಒಂದಿಷ್ಟು ಏನು ತಿನ್ನಲ್ಲ. ನಾ ಅಮ್ಮ ಮಾಡ್ಕೊಟ್ರೆ ತಾನೆ ತಿನ್ನೋದಕ್ಕೆ. ಮಗ ನಾಳೆ ಬರ್ತಾನ್ ಮಾಡ್ತಾರೆ ಅಂತಿರಲ್ಲ, ಇನ್ನ ಇಷ್ಟ ದಿವಸ ಮಾಡಾಕಿಲ್ಲ ನಾನು. ನಾನು ಹೇಳಿದ್ದು ನಾಳೆ ನಡೆದ ಮಗ ಇರ್ತಾನೆ, ಸಾಕು ಎಲ್ಲ ಮಾಡ್ತೀನಿ ನೀನು ಅಂತ ಹೇಳಿದ್ದು. ಮಾಡು ಅಂತ ಹೇಳ್ಬೇಕಾಯ್ತು. ಅದೇನೇ ಅಮ್ಮ, ನನಗೂ ಬೇಕಿಲ್ಲ. ಬೆಳಿಗ್ಗೆ ರಾತ್ರಿ ಬರ್ತೀನಿ, ಮಧ್ಯಾಹ್ನ ಅನ್ನ ಸಾಂಬಾರು ಅನ್ನ ತಿನ್ನಲ್ಲ. ನೀನ್ ನಾಳೆ ಹೆಂಗಿನ ಅವ್ನು ಇರ್ತಾನೆ ಮಾಡ್ತಾಳೆ ಅಂತ ಹೇಳಿದ್ರೆ ತಪ್ಪೇನಾಗಿರ್ಲಿ? ಇಲ್ಲ ನಮ್ಮ ಅಚ್ಚು ಇರ್ತಾನೆ ಪಾಪ, ಅವಳು ಮಾಡಕ್ ಬೇಕಬೇಡ. ಅದು ಪಾಪ ಯೂಟ್ಯೂಬ್ ಮಾಡ್ಕೊಂಡು ಅದು ಮಾಡ್ಕೊಂಡು ಸುಮ್ಮನೆ ಓಡಾಡ್ತದೆ. ಈ ಕಡೆ ಆ ಕಡೆ ಸೀರೆ ಅಂಗಡಿಗೂ ಹೋಗ್ತದೆ, ಈ ಕಡೆ ಜ್ಯುವೆಲ್ಲರಿನೂ ಮಾಡ್ತದೆ, ಈ ಕಡೆಗೆ ಯೂಟ್ಯೂಬ್ ಮಾಡ್ತದೆ. ಆಮೇಲೆ ದೊಡ್ಡ ಮಿರರ್ ಬೇರೆ ಇಟ್ಟುದ ಮಿರರ್ ಬೇರೆ. ಅದಕ್ಕೆ ನನ್ಗೆ ಟ್ರಾಲ್ ಮಾಡ್ತಿರಲ್ಲ ನೀವು ಇಬ್ರು ಸೇರ್ಕೊಂಡು. ನಿಮ್ಮಿಬ್ರು ಜಗಳ ಇಟ್ರೆ ನೀವು ಮಾಡ್ಕೊಳ್ಳಿ, ನನ್ ಬಗ್ಗೆ ಯಾಕೆ ಬರ್ತೀರಾ? ನಂಗೆ ಈಟುದ ಬೇಕಲ್ಲ ನಿನ್ಗೆ. ಈಟುದ ನನಗೆ ಇಷ್ಟ. ಈಟುದ ಮಿರರ್ ಬೇಕು ನಿನಗೆ. ಅಷ್ಟು ಮಿರರ್ ಇದ್ರೆ ಏನ್ ಪ್ರಾಬ್ಲಮ್ ನಿಮಗೆ? ನನ್ಗೇನಿಲ್ಲಮ್ಮ, ದುಡ್ಡು ಕೊಡೋದು ನಾನೇ ಅಲ್ಲ, ಅದು ಪ್ರಾಬ್ಲಮ್. ಸರಿ ಗೈಸ್ ಬನ್ನಿ, ಸಾಕು. ಇವ್ರ ಹತ್ರ ಇದ್ರೆ ನನ್ಗೆ ಟ್ರಾಲ್ ಮಾಡಿ ಬಿಸಾಕ್ತಾರೆ. ಯಾರ್ ದೊರಪ್ಪ? ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಇಂಟರ್ವ್ಯೂ ಮಾಡಿ, ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ನೋಡಿ. ಈ ತರ ಮಾತಾಡೋದು ನಮ್ ದೊಡ್ಡಪ್ಪ. ವಿಷ್ಣುವರ್ಧನ್ ಆಶೀರ್ವಾದ ಬೇಕು ಅಂದ್ರೆ ನೀವು ವಿಷ್ಣುವರ್ಧನ್ ಇಂಟರ್ವ್ಯೂ ತಗೋಬೇಕು. ಅಲ್ಲೊಂದು ಗುಹೆ ಇದೆ, ಅದ್ರೊಳಗಡೆ ಇರ್ತಾರೆ. 106 ವರ್ಷ ಆಗಿದೆ ಈಗ ಗುಹೆ ಒಳಗೆ ಅವ್ರು ಇರೋದು. ಹೋಗ್ಬಿಟ್ಟು ನೀವು ಹೋಗೋ ಇಂಟರ್ವ್ಯೂ ತಗೊಂಡ್ಬಿಟ್ಟು ಬ್ಲಾಗ್ ಮಾಡಿದ್ನಲ್ಲ, ಅದ್ರಲ್ಲಿ ನಮ್ಮ ದೊಡ್ಡಪ್ಪ ಬಂದ್ಬಿಟ್ಟು ವಿಷ್ಣುವರ್ಧನ್ಗೆ ಜೊತೆ ಇಂಟರ್ವ್ಯೂ ತಗೊಂಡ್ರೆ ನನ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಅದಕ್ಕೆ ನಮ್ಮಪ್ಪ ಟಾಂಟ್ ಕೊಡ್ತಿದ್ದಾರೆ ಗೈಸ್ ನಮ್ ದೊಡ್ಡಪ್ಪಂಗೆ. ಕೇಳೋಣ ಬನ್ನಿ ಏನ್ ಹೇಳ್ತಾರೆ. ನಾನು ನಮ್ಮ ಅಣ್ಣಂಗೆ ಎಲ್ಲ ಟಾಂಟ್ ಕೊಡಕ್ಕಾಗಲ್ಲ.
ಯಾಕೆ ಅಂತಂದ್ರೆ ಅವರು ಬಹಳ ದೊಡ್ಡ ವ್ಯಕ್ತಿಗಳು. ಅವರು ದೊಡ್ಡ ವ್ಯಕ್ತಿಗಳು, ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿಗಳು ಅವರು. ಆಮೇಲೆ ಇವಳಿಗೆ ಏನ್ ಹೇಳ್ತಿದ್ದೆ ಅಂತಂದ್ರೆ, ಯೂಟ್ಯೂಬ್ನ ನೀನು ಜಾಸ್ತಿ ಟೂರ್ ಹೊಡಿಯಮ್ಮ, ಟೂರ್ ಹೊಡೋದಷ್ಟು ಕಂಟೆಂಟ್ ಜಾಸ್ತಿ ಸಿಗುತ್ತೆ, ಎಲ್ಲ ಕಡೆ ಓಡಾಡು, ಸೈಟ್ ಸೀಯಿಂಗ್ ಎಲ್ಲ ಹಾಕು, ಅವಾಗ ನಿನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ನೋಡೋದು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ನಾನು ನೀನು ಹೋಗೋಣ, ವಿಷ್ಣುವರ್ಧನ್ ಸಮಾಧಿ ಎಲ್ಲಿದೆ, ಮೈಸೂರಿನಲ್ಲಿದೆ, ಅಲ್ಲಿ ವಿಷ್ಣುವರ್ಧನ್ ಅವರು ನಿಂತಿದ್ದಾರೆ, ನಮ್ಮ ಕುಟುಂಬದ ಹಿರಿಯ ಸದಸ್ಯರಾದ ಶ್ರೀಯುತ ಸುರೇಶ್ ಅಣ್ಣವರ ಬಯಕೆಯಂತೆ ಇಬ್ರು ಹೋಗಿ ಇಂಟರ್ವ್ಯೂ ತಗೊಂಬರೋಣ. ಅಲ್ಲೇ ನಿಂತಿರ್ತಾರೆ ಅವರು, ಏನು ಯೋಚನೆ ಮಾಡಬೇಡ. ಅಲ್ಲಿ ಮೈಸೂರಲ್ಲಿ ಅವ್ರ ಸಮಾಧಿ ಇದೆ, ಅಲ್ಲಿ ಡೈರೆಕ್ಟ್ ಆಗಿ ನಿಂತಿದ್ದಾರೆ ಅವರು. ಪಾಪ ನಮ್ಮ ಹಿರಿಯ ಸದಸ್ಯರಾದ ಸುರೇಶ್ ಅಣ್ಣವ್ರದ ಬಯಕೆ ಅದು. ಪಾಪ ಇಂಟರ್ವ್ಯೂ ತಗೋಣ ಅವ್ರದ್ದು, ತಗೊಂಬಿಟ್ಟು ನಮ್ಮ ಸುರೇಶ್ ಅಣ್ಣವ್ರದ್ದು ಎಲ್ಲ ಬಯಕೆ ಅವ್ರಿಗೆ ಹೇಳಿ ಅವ್ರಿಗೆ ಪಾಪ ಮನಸ್ಸಂತೋಷ ಪಡಿಸೋಣ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ. ಯಾಕೆಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ದೊಡ್ಡ ಅಭಿಮಾನಿ ನಮ್ಮಣ್ಣ. ಗೈಸ್ ನಮ್ಮ ಅಪ್ಪನೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ. ನಿಮ್ ತೋರಿಸ್ತೀನಿ ತಡಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ವಿಷ್ಣುವರ್ಧನ್ ಜೊತೆ ನಮ್ಮ ಅಪ್ಪ ನಿಂತಿರೋ ಫೋಟೋ ಗೈಸ್. ನಾನು ವಿಷ್ಣುವರ್ಧನ್ ಎಲ್ಲ ಫ್ರೆಂಡು. ಅದೇ ಯಾವಾಗ ಅಂದ್ರೆ, ಅದು ಒಂದ್ಸಲಿ ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದೆ, ಜ್ಯುವೆಲ್ ಅಂತ ಹೋಟೆಲ್ ಅದು. ಆ ಹೋಟೆಲ್ನಲ್ಲಿ ಬಂದಿದ್ರು ರಾತ್ರಿ ಸ್ಟೇ ಆದವ್ರು. ಬೆಳಗ್ಗೆ ನೋಡ್ತೀನಿ ನಮ್ಮ ಪಕ್ಕದ ರೂಮಲ್ಲಿ ಇದ್ದಾರೆ. ಏನ್ ಸರ್ ವಿಷ್ಣುವರ್ಧನ್ ಇಲ್ಲಿ ಅಂತಂದೆ. ಬನ್ನಿ ಸತೀಶ್ ಬನ್ನಿ ಅಂದ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಅಂತಂದ್ರು. ಆಮೇಲೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ನೋಡ್ತೀನಿ, ಆಚೆ ಕಡೆಗೆ 4 ಕಿಲೋಮೀಟರ್ ಕ್ಯೂ ಇದೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ. ನನ್ಗೆ ಅವಾಗ ಅರ್ಥ ಆಯ್ತು, ಇವ್ರು ಯಾಕೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕರೆದ್ರು ಅಂತ. ಅಷ್ಟೊಂದು ಜನ ಜೊತೆ ನನ್ನ ಓಪನ್ ಮಾಡ್ಕೊಂಡ್ಬಿಟ್ರು ಅವರು. ಅವಾಗ ಹಂಗೆ ಪಾಪ ಆ ಹೋಟ್ಲವರು ನನಗೊಂದು ಅದೇ ಫೋಟೋನೇ ಅವರು ಕೊಟ್ಟರು ಪಾಪ ಹೋಟ್ಲವರು. ಅದು ನೋಡಿ ನಮ್ಮ ಅಣ್ಣ ಭಾರಿ ಬೇಜಾರು ಮಾಡ್ಕೊಂಡ್ಬಿಟ್ರು, ನಾನು ವಿಷ್ಣುವರ್ಧನ್ ಹತ್ರ ಮಾತಾಡ್ತಿದ್ದಲ್ಲ ಅಂತ. ಅದಕ್ಕೆ ಹೇಳಿದ್ದೀನಿ, ಈಗ ಈ ಹೆಂಗಿರೋ ಅವ್ರಿಗೆ ಇಂಟರ್ವ್ಯೂ ಎಲ್ಲ ತೋರಿಸಿ ವಿಷ್ಣುವರ್ಧನ್ ಹತ್ರ ಇಂಟರ್ವ್ಯೂ ತಗೊಂಡು ಅವ್ರ ಹತ್ರ ಹೋಗ್ತೀವಿ, ನಮ್ಮ ಹಿರಿಯ ಸದಸ್ಯರಾದ ಸುರೇಶ್ ಹತ್ರ. ಸುರೇಶ್ ಅಂದ್ರೆ ಗೈಸ್ ನಮ್ ದೊಡ್ಡಪ್ಪ. ನಮ್ಮ ಅಪ್ಪನ ಹೆಸರು ಸತೀಶ್, ನಮ್ ದೊಡ್ಡಪ್ಪನ ಹೆಸರು ಸುರೇಶ್. ಅಷ್ಟೇ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.